ರಾಜ್ಯ ಸರ್ಕಾರದಿಂದ ಬಿಜೆಪಿ ನಾಯಕರೇ ಟಾರ್ಗೆಟ್ ಆಗ್ತಿದ್ದಾರೆ. ಸರ್ಕಾರದ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ್ದಾರೆ ಛಲವಾದಿ ನಾರಾಯಣ್ ಅವರು. ಬೆರತಿ ಬಸವರಾಜ್ ಅವರ ಸರ್ಕಾರ ಟಾರ್ಗೆಟ್ ಮಾಡಿದೆ, ಸರ್ಕಾರ ಇವರನ್ನ ಟಾರ್ಗೆಟ್ ಮಾಡಿದೆ, ಬಿಜೆಪಿ ನಾಯಕರೇ ಟಾರ್ಗೆಟ್ ಆಗ್ತಿದ್ದಾರೆ, ಹೀಗೆ ಬಾಂಬ್ ಸಿಡಿಸಿದ್ದಾರೆ ಛಲವಾದಿ ಅವರು. ಸರ್ಕಾರ ವಿರುದ್ಧ ಹೊಸ ಬಾಂಬ್ ಹಾಕಿದ್ದಾರೆ. ಬೆರತಿ ಬಸವರಾಜ್ನ ಸರ್ಕಾರ ಟಾರ್ಗೆಟ್ ಮಾಡಿದೆ, ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಕಳಿಸಬೇಕು ಅಂತ ಯತ್ನ ಆಗಿರುವಂಥದ್ದು. ಜೈಲಿಗೆ ಕಳಿಸಲೇಬೇಕು ಅಂತ ನಿರ್ಧಾರ ಮಾಡೇ ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಂಗಿದೆ ಸರ್ಕಾರ ಅನ್ನುವಂಥ ಹೇಳಿಕೆ. ತನಿಖೆ ಮಾಡಲಿ, ಬಂಧನ ಮಾಡಲೇಬೇಕೆಂಬ ಹಠ ಏಕೆ? ದ್ವೇಷ ಭಾಷಣ ಮಸೂದೆ ಮೂಲಕ ಟಾರ್ಗೆಟ್ ಆಗಿದ್ದಾರೆ. ಸಮಾಜವನ್ನ ಭಯದಲ್ಲಿಡಲು ಮಸೂದೆಯನ್ನ ತರ್ತಿದ್ದಾರೆ. ಮಸೂದೆ ಸಂಬಂಧ ರಾಜ್ಯಪಾಲರನ್ನ ಭೇಟಿ ಮಾಡ್ತೇವೆ ಅಂತ ಛಲವಾದಿ ನಾರಾಯಣ್ ಅವರು ಹೇಳಿದ್ದಾರೆ. ದ್ವೇಷ ಭಾಷಣ ಬಿಲ್ ಅಂಗೀಕಾರಕ್ಕೆ ಕೊಡದಂತೆ ಮನವಿ ಮಾಡ್ತೇವೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿರುವಂತದ್ದು. ಛಲವಾದಿ ನಾರಾಯಣ್ ಅವರು ಮಾತನಾಡಿದ್ದಾರೆ. ಬೇಕು ಅಂತಲೇ ಸರ್ಕಾರ ಹೀಗೆ ಟಾರ್ಗೆಟ್ ಮಾಡ್ತಿದೆ. ಕೊಲೆ ಕೇಸ್ನ ಆರೋಪವನ್ನ ಎದುರಿಸ್ತಿದ್ರೆ ಅದಕ್ಕೆ ಕೇಸಿಗೆ ಸಂಬಂಧಪಟ್ಟಂತಹ ವಿಚಾರಣೆ ಆಗಲಿ, ಆದ್ರೆ ಅರೆಸ್ಟ್ ಮಾಡಲೇಬೇಕು ಅನ್ನುವಂಥ ಹಠ ಯಾಕೆ? ಬೇಕು ಅಂತಲೇ ಸರ್ಕಾರ ಹೀಗೆ ಮಾಡ್ತಿದೆ ಅನ್ನುವಂಥ ಮಾತುಗಳನ್ನ ಹೇಳಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಜೈಲಿಗೆ ಕಳಿಸಬೇಕು ಅಂತ ಇವರು ಯತ್ನ ಮಾಡ್ತಿದ್ದಾರೆ. ಬೇಕು ಅಂತಲೇ ಹೀಗೆ ಮಾಡಿದ್ದಾರೆ, ಕಳಿಸ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡೆ ಹಿಂಗೆ ಮಾಡ್ತಿದ್ದಾರೆ ಅನಿಸ್ತಿದೆ ನಮ್ಗೆ. ತನಿಖೆ ಮಾಡಲಿ, ಆದ್ರೆ ಬಂಧನ ಮಾಡ್ಲೇಬೇಕು, ಅರೆಸ್ಟ್ ಮಾಡ್ಲೇಬೇಕು ಅಂತ ಹಠ ಯಾಕೆ ಸಾಧಿಸ್ತಿದೆ ಸರ್ಕಾರ? ಇನ್ನೊಂದು ದ್ವೇಷ ಭಾಷಣ ಮಸೂದೆ ಮೂಲಕವೂ ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಸಮಾಜವನ್ನ ಹೀಗೆ ಭಯದಲ್ಲಿಡಲು ಇವರು ಮಸೂದೆಯನ್ನು ಜಾರಿ ಮಾಡ್ತಿದ್ದಾರಾ, ಪ್ಲಾನ್ ಮಾಡ್ಕೊಂಡಿದ್ದಾರಾ ಅನ್ನುವಂಥದ್ದು. ಮಸೂದೆಗೆ ಸಂಬಂಧಪಟ್ಟ ಹಾಗೆ ನಾವು ರಾಜ್ಯಪಾಲರನ್ನು ಸಹ ಭೇಟಿ ಮಾಡ್ತೇವೆ, ಅವರಿಗೆ ದ್ವೇಷ ಭಾಷಣ ಬಿಲ್ ಅಂಗೀಕಾರ ಆಗದಂತೆ, ಅದಕ್ಕೆ ಅಂಗೀಕಾರ ಕೊಡದಂತೆ ಮನವಿ ಕೂಡ ಮಾಡ್ತೇವೆ ಅಂತ ಅವರು ಹೇಳಿದ್ರು. ನೋಡಿ, ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಕ್ಷದ ಅನೇಕ ಶಾಸಕರನ್ನ, ಮುಖಂಡರನ್ನ ಟಾರ್ಗೆಟ್ ಮಾಡೋದು ಇದು ಹೊಸದೇನಲ್ಲ. ಬಹಳ ಜನರನ್ನ ಈ ರೀತಿ ಟಾರ್ಗೆಟ್ ಮಾಡಿದ್ದಾರೆ. ಈಗ ಅವರು ಅಪರಾಧದಲ್ಲಿ ಅವರದ್ದು ಸಂಬಂಧ ಇಲ್ಲ ಅಂತ ಹೇಳಿದ್ರು 5ನೇ ಅಪರಾಧಿಯಾಗಿ ಅವರನ್ನ ತೆಗೆದುಕೊಂಡು ನೀವು ಎನ್ಕ್ವೈರಿ ಮಾಡಿ. ಅದು ಬಿಟ್ಟು ನೀವು ಅವರನ್ನ ಟಾರ್ಗೆಟ್ ಮಾಡಿ ಜೈಲಿಗೆ ಕಳಿಸಲೇಬೇಕು ಅನ್ನೋ ತೀರ್ಮಾನಕ್ಕೆ ನೀವು ಬಂದ್ರೆ ಮತ್ತೆ ಏನ್ ಮಾಡ್ಬೇಕು ಅವರು? ಈಗಾಗಲೇ ದ್ವೇಷ ಭಾಷಣದ ವಿಚಾರದಲ್ಲಿ ನೀವು ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ. ಏನು ತಪ್ಪೇ ಮಾಡದೇ ಇದ್ರು, ದ್ವೇಷ ಭಾಷಣ ಮಾಡದೇ ಇದ್ರೂ ಕೂಡ ಅನೇಕರನ್ನ ನೀವು ಯಾವ ರೀತಿ FIR ಹಾಕಿ ರುಬ್ಬಿದ್ದೀರಿ ಅನ್ನೋದನ್ನು ಗೊತ್ತಲ್ಲ ನಮಗೆ. ಇಂಥ ಸಂದರ್ಭದಲ್ಲಿ ಈ ದ್ವೇಷ ಭಾಷಣದ ಮಸೂದೆಯನ್ನು ಪಾಸ್ ಮಾಡ್ಕೊಂಡು ಬಂದು ಅದು ಊರ್ಜಿತ ಆಗೋದಿಲ್ಲ ಅಂತ ಗೊತ್ತು, ಆದರೂ ಕೂಡ ಮಾಡಿ ಬೇರೆಯವರನ್ನ ಭಯಪೀಡಿತರನ್ನಾಗಿ ಮಾಡಲಿಕ್ಕೆ, ಸಮಾಜಗಳನ್ನ ಭಯಪೀಡಿತರನ್ನಾಗಿ ಮಾಡಲಿಕ್ಕೆ, ಈ ಸರ್ಕಾರದ ನ್ಯೂನ್ಯತೆಗಳ ವಿರುದ್ಧವಾಗಿ ಮಾತಾಡದೇ ಇರಲಿ ಅನ್ನೋ ಕಾರಣಕ್ಕೆ ನೀವು ಈ ಬಿಲ್ಲನ್ನು ತಂದಿದ್ದೀರಿ. ಇದನ್ನು ನಾವು ವಿರೋಧ ಮಾಡ್ತೇವೆ. ಮಾನ್ಯ ರಾಜ್ಯ